ಬಶೀರ್ ರೇಖಾ, ನಮಸ್ಕಾರ. ನಮಸ್ಕಾರ ಸರ್. ಮಾಧ್ಯಮ ರಂಗಕ್ಕೆ ವಿಚಾರವಿದೆ. ಯಾಕೆ ಮೀಡಿಯಾನ ವಿಧಾನಸೌಧಕ್ಕೆ ಬರಬಾರ್ದು ಅಂತ ಸಿಎಂ ಅವ್ರು ಹೇಳಿದ್ದಾರೆ. ನಾವು ಒಂದ್ ಕಡೆ ನಿಂತ್ಕೋಬೇಕು, ನಾವು ಬಂದ್ ಏನಾದ್ರು ಇದ್ರೆ ಹೇಳ್ತೀವಿ ಅಂತ. ಅಲ್ಲ, ಹೇಳಿದ್ಮೇಲೆ ನೀವೆಲ್ಲೂ ನಿಂತ್ಕೊಳ್ಳೋದು ಬೇಡ, ಅವ್ರದ್ದು ಎಲ್ಲೂ ಹಾಕೋದೇ ಬೇಡ. ಸ್ವಲ್ಪ ದಿವಸ ನೀವು ಪ್ರೊಟೆಸ್ಟ್ ಮಾಡಿ. ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಈ ತರ ನಿರ್ಬಂಧ ಮಾಡ್ತಕ್ಕಂಥದ್ದು ತಪ್ಪು. ಅವ್ರಿಗೆ ಇದು ಸ್ವಾತಂತ್ರ್ಯ ಇದೆ. ರಾಜ್ಯದ ದೇಶದ ಆಗು ಹೋಗುಗಳನ್ನ ಜನರಿಗೆ ತಿಳಿಸ್ತಕ್ಕಂಥದ್ದು, ಸರ್ಕಾರ ಮಾಡಿರೋದನ್ನ ಜನಕ್ಕೆ ತಿಳಿಸಕ್ಕಂಥದ್ದು, ತಪ್ಪು ಮಾಡಿರೋದನ್ನ ತಪ್ಪು ಅಂತ ಹೇಳ್ತಕ್ಕಂಥದ್ದು, ಅಧಿಕಾರ ಇರತಕ್ಕಂಥದ್ದು ಜನಕ್ಕೆ ತಿಳಿಸಕ್ಕಂಥದ್ದು ಅವ್ರ ಪ್ರೆಸ್ಗಿದೆ. ಅವ್ರನ್ನೇ ನೀವು ರಿಸ್ಟ್ರಿಕ್ಟ್ ಮಾಡಿದ್ರೆ ನೀವು ಸರ್ಕಾರದ ಪ್ರೋಗ್ರಾಮ್ಗಳು ಆಗು ಹೋಗುಗಳ ಬಗ್ಗೆ ಯಾವ ರೀತಿ ಜನಕ್ಕೆ ತಲುಪಿಸ್ತಾರೆ? ಅದನ್ನ ಮಾಡಿದ ತಪ್ಪು, ಅದನ್ನ ವಾಪಸ್ ತಗೋಬೇಕು ಅಂತ ಹೇಳ್ತೇನೆ. ಸರ್, ಈಗ ನಿಮ್ಗೆ ಅವ್ರು ಇನ್ನೊಂದು ಕಾರಣ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಮೀಡಿಯಾದವರು ನುಗ್ಬಿಡ್ತಾರೆ, ನಮ್ಗೆ ಭದ್ರತೆ ಸಮಸ್ಯೆ, ಅವ್ರು ಟ್ರೈಪಾಡ್ ಇಟ್ಕೊಂಡಿರ್ತಾರೆ, ಅದ್ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಒಂದು ಭದ್ರತೆ ಸಮಸ್ಯೆ ಕಾರಣ ಕೊಡ್ತಿದ್ದಾರೆ. ನೀವು ನೀವು ಬೆಂಗಳೂರಲ್ಲೇ ಓದ್ದವ್ರು, ನಿಮ್ಗೆ ಗೊತ್ತಿದೆ ಮೀಡಿಯಾ, ನೀವು ಯಂಗ್ ಲೀಡರ್ ಆಗಿ ಬೆಳೆದು ಬಂದವರು, ನಿಮ್ಗೆ ಆತರ ಯಾವ ತರ ಭದ್ರತೆ ಭಯ ಮೀಡಿಯಾದವರಿಂದ ಕಾಡಿತಾ ಸರ್? ರಾಜಕಾರಣಗಳಿಂದ ತೊಂದರೆ ಆಗಿದೆ ಹೊರತು ಮೀಡಿಯಾದಿಂದ ಎಂಟ್ರಿ ಆಗುತ್ತೆ? ಪಾಪ ಮೀಡಿಯಾದವರು ನಿಜ ಸ್ಥಿತಿನ ಬರೀತಾರೆ. ಮೋಸ್ಟ್ಲಿ ಇದರ ಕೆಲವು ಅವರು ತಪ್ಪು ನೆನಪುಗಳ ಮುಚ್ಕೊಳಕ್ ಸಲುವಾಗಿ ನಿಮ್ಗೆ ಆ ರೀತಿ ರಿಸ್ಟ್ರಿಕ್ಟ್ ಮಾಡಿರೋದು. ಮಾಡಿರ್ತಕ್ಕಂಥ ತಪ್ಪು ಮಾಡಬಾರ್ದು. ಶುಡ್ ನಾಟ್ ರಿಸ್ಟ್ರಿಕ್ಟ್. ಸರ್, ಇದ್ರ ಜೊತೆಗೆ ಒಂದು ಹೊಸ ಡೆವಲಪ್ಮೆಂಟ್ ಏನಂದ್ರೆ, ಈಗ ವಿಧಾನಸೌಧಕ್ಕೆ ಬೀಗ ಹಾಕಿಸಿದ್ರು, ಆಯ್ತು, ಈಗ ಕಂಠೀರವ ಸ್ಟೇಡಿಯಂಗೂ ಸಹ ಯಾರು ಬರಬಾರ್ದು ಅಂತ ಅಲ್ಲಿ ಅಧಿಕಾರಿ ಸಾರ್ವಜನಿಕರಿಗೆ ಅವಕಾಶ ಇಲ್ಲ. ಯಾರು ಒಳಗ್ ಬರೋರು ಒಂದು ಕಾರ್ಡ್ ಮಾಡ್ಕೊಡ್ತೀವಿ, ಆ ಕಾರ್ಡ್ ತೋರಿಸಿ ಒಳಗ್ ಬರ್ಬೇಕು ಅಂತ ಹೇಳಿ ಹೊಸದಾಗಿ ಒಂದ್ ವಾರದಿಂದ ಮಾಡ್ತಾ ಇದಾರೆ. ಅಂದ್ರೆ ಇವ್ರು ಬಿಟ್ಟಷ್ಟು ಪ್ರತಿಯೊಂದಕ್ಕೂ ಬಾಗ್ಲಾಗ್ತಾ ಹೋಗ್ತಾ ಇದಾರೆ ಸಾರ್ವಜನಿಕ ಸಂಸ್ಥೆಗಳಿಗೆ. ಕಂಠೀರವ ಸ್ಟೇಡಿಯಂಗೂ ಬರಬೇಡ ಅಂತ ಹೇಳಿ ಏನಕ್ಕೆ? ಅಲ್ಲ, ಕಾನೂನು ಮಾಡೋರು ನೀವು MLAಗಳು, ಅಧಿಕಾರಿ ಸ್ಟೇಡಿಯಂ ಬರಬೇಡ ಅಂತ ಹೇಳಿ ಅದರಲ್ಲಿ ಅವ್ನು ಗೋವಿಂದರಾಜ್ ಇದ್ದಲ್ಲ, ಮೋಸ್ಟ್ಲಿ ಅವಂದೇ ಅದರಲ್ಲಿ ಇರೋದು. ಅಲ್ಲ, ಗೋವಿಂದರಾಜ್ 25 ವರ್ಷದಿಂದ ಅಲ್ಲಿ ಆಡಳಿತ, ಯಾವ ಪ್ರಜಾಪ್ರಭುತ್ವ ಉಳ್ಕೊಂಡಿದೆ ಸರ್ ಅಲ್ಲಿ? ಅಲ್ಲ, ಅದೇ ಕೇಳ್ಬೇಕು ಸಿದ್ದರಾಮಯ್ಯನವ್ರನ್ನೇ. ಇದ್ರ ಜೊತೆಗೆ ಇನ್ನೊಂದು ಹೆಣ್ಮಕ್ಳ ಬಗ್ಗೆ ಇರೋ ಒಂದು ಪ್ರಶ್ನೆ ಇದೆ ಸರ್. ನಮ್ಮೆಲ್ರಿಗೂ ಮೈಸೂರು ಸಿಲ್ಕ್ ಸೀರೆ ಅಂದ್ರೆ ಬಹಳ ಇಷ್ಟ, ಇಡೀ ಕರ್ನಾಟಕದ ಹೆಣ್ಮಕ್ಳಿಗೆ. ಇವತ್ ಮೈಸೂರು ಸಿಲ್ಕ್ ಸೀರೆ ಏನು ಫಿಲೇಚರ್ ಫ್ಯಾಕ್ಟರಿ ಇದೆ ಟಿ ನರಸೀಪುರದಲ್ಲಿ, ಆ ಫ್ಯಾಕ್ಟರಿ ಆವರಣದಲ್ಲಿ 13.5 ಎಕರೆ ಭೂಮಿ ಇದೆ. ಅದ್ರಲ್ಲಿ 6 ಎಕರೆ ತೆಗೆದುಕೊಂಡು ಸಿದ್ದರಾಮಯ್ಯ ಅವರ ಮಗ ಕ್ರೀಡಾಂಗಣ ಮಾಡ್ತೀನಿ ಅಂತ ಮುಂದಾಗಿದ್ದಾರೆ. ಅಲ್ಲಿ ಫ್ಯಾಕ್ಟರಿ ಅವರೆಲ್ಲ ಜನ ಎಲ್ಲ ಮಾಡಬೇಡಿ, ಆ ಫ್ಯಾಕ್ಟರಿ ಮುಚ್ಚೋಗುತ್ತೆ ಅಂತ ಹೇಳಿದ್ರು. ಅದನ್ನ ಹಠ ಮಾಡಿ ಅದನ್ನೇ ಮಾಡ್ಬೇಕು ಅಂತ ಕೂತ್ಕೊಂಡಿದ್ದಾರೆ ಸರ್. ಎಲ್ಲ ಒಂದ್ ಕಡೆಯಲ್ಲಿ ಕಾರ್ಪೊರೇಟ್ ಲಾಬಿ ವರ್ಕ್ ಆಗ್ತಾ ಇದೆ, ಆ ಫ್ಯಾಕ್ಟರಿ ಮುಚ್ಚೋ ಪ್ರಯತ್ನ ಆಗ್ತಿದೆ. ತಾವು ಶಾಸಕರಾಗಿ ಏನ್ ಹೇಳ್ತೀರಾ ಸರ್? ನಾನು ಆ ಇಲಾಖೆಯ ಮಂತ್ರಿನೂ ಕೂಡ ಆಗಿದ್ದೆ. ಹಾ ಸರ್. ಅದು ನಮ್ಮ ಜವಾಬ್ದಾರಿ. ಮೈಸೂರು ಸಿಲ್ಕ್ ನ ತಂದಿರ್ತಕ್ಕಂಥ ಕೀರ್ತಿ ಮಹಾರಾಜರಿಗೆ ಬಂದಿದೆ, ಮಹಾರಾಜರ ಕೊಡುಗೆ ಇದು. ಯಾವುದೇ ಕಾರಣದಿಂದ ಅಲ್ಲಿ ಇದು ಕರಕುಶಲ ಸ್ವಂತ ಮಾಡ್ತಕ್ಕಂಥವ್ರು, ಅಲ್ಲಿ ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದು, ಅದನ್ನ ಎಸ್ಟಾಬ್ಲಿಷ್ ಮಾಡ್ಬೇಕೆ ಹೊರತು ಅದನ್ನ ಮುಟ್ಗೋಲ್ ಹಾಕೊಂಡು ಇದನ್ನ ಮಾಡಿರ್ತಕ್ಕಂಥದ್ದು ತಪ್ಪು. ಅದು ದೇ ಶುಡ್ ಬಿ ರಿಟೈನ್ ಓನ್ಲಿ ಫಾರ್ ಮೈಸೂರು ಸಿಲ್ಕ್ ಪ್ರೊಡಕ್ಷನ್ಗೆ ಇರಬೇಕು. ಅದು ಇನ್ನು ಡಿಮ್ಯಾಂಡ್ ಅಲ್ಲಿ ಇದೆ, ಸೀರೆ ತುಂಬಾ ಡಿಮ್ಯಾಂಡ್ ಇದೆ. ಅದೇ ಬೆಳಿಗ್ಗೆ ಒಂದ್ ನಿಂತು 100 ಸೀರೆ ಕೊಡೋದು ಒಂದ್ ದಿನಕ್ಕೆ, 100 ಸೀರೆ ಮೇಲೆ ಕೊಡಕ್ಕೆ ಆಗಲ್ಲ. ಅದರಿಂದ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೇಕು, ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಲಾಭನೂ ಸಿಗ್ತದೆ. ಅದನ್ನ ಮಾಡೋದ್ರಿಂದ ರೈತರ ಗೂಡಿಗೆ ಬೆಲೆನೂ ಸಿಗ್ತದೆ, ರೈತರಿಗೆ ಎಂಕರೇಜ್ ಮಾಡ್ದಂಗ ಆಗ್ತದೆ, ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಂಗ ಆಗ್ತದೆ. ಅದನ್ನ ರಿಸ್ಟ್ರಿಕ್ಟ್ ಮಾಡೋದೆಲ್ಲ ತಪ್ಪು ಅಂತ ಹಾಕಿ. ಪರವಾಗಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.